ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಈಗಾಗಲೇ ಒಂದು ಸರ್ತಿ ನಾಮಕಾವಸ್ಥೆ ಅವತ್ತು ಅವರು ಸಾಂಕೇತಿಕವಾಗಿ ಒಂದು ನಾಮಪತ್ರವನ್ನು ಸಲ್ಲಿಸಿದರು ಮೊದಲನೇ ದಿನ. ಇವತ್ತು ಕೊನೆಯ ದಿನ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದರು. ಗೊತ್ತಿಲ್ಲ BJPಯ ಮುಖಂಡರು ಯಾರ್ಯಾರು ಬಂದಿದ್ದರು ಅಂತಕ್ಕಂಥದ್ದು. ಬಟ್ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಯಲ್ಲಿ ಪ್ರೀತಮ್ ಗೌಡ ಎಲ್ಲೂ ಕಾಣಿಸ್ತಾ ಇಲ್ಲ. ಪ್ರೀತಮ್ ಗೌಡ ಅವರು NDA ಅಭ್ಯರ್ಥಿಗೆ ಮತ ಕೊಡಿ ಅಂತ ಪ್ರಚಾರ ಮಾಡ್ತೀನಿ ಅಂತ ಏನೋ ಹೇಳಿದರು. ಈಗ ಅವರು ನಾಮಪತ್ರ ಸಲ್ಲಿಕೆಯ ವೇಳೆ ಹಾಜರಿಲ್ಲ. ರೇವಣ್ಣ ಅವರೇ ಎಲ್ಲ ಮುಂದಾಳತ್ವವನ್ನು ವಹಿಸಿಕೊಂಡು ತಮ್ಮ ಮಗನನ್ನು ಗೆಲ್ಲಿಸಿಕೊಳ್ಳುವಂತಹ ಉಸ್ತುವಾರಿಯನ್ನು ಹೊತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು BJPಯವರನ್ನು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಯಾಕಂದರೆ BJPಯ ಇಬ್ಬರು MLAಗಳು ಹಾಸನ ಜಿಲ್ಲೆಯಲ್ಲಿ ಗೆದ್ದಿದ್ದಾರೆ, ಬೇಲೂರು ಮತ್ತು ಸಕಲೇಶಪುರ. ಅವರಿಬ್ಬರನ್ನೂ ಕೂಡ ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಹಾಸನ ಜಿಲ್ಲಾ BJP ಅಧ್ಯಕ್ಷರು, ಮಾಜಿ ಶಾಸಕರು ಪ್ರೀತಮ್ ಗೌಡ ಎಲ್ಲರನ್ನ ಕೂಡ ಒಟ್ಟಿಗೆ ಜೋಡಿಸ್ಕೊಂಡು ಹೋದರೆ ಗೆಲುವು. ಕಳೆದ ಬಾರಿ ಕೂಡ ಪ್ರಜ್ವಲ್ ರೇವಣ್ಣ ಒಬ್ಬರೇ ಒಬ್ಬರು JDS ಇಂದ ಗೆದ್ದಿದ್ದು, ಹಾಗೆ DK ಸುರೇಶ್ ಒಬ್ಬರೇ ಒಬ್ಬರು ಕಾಂಗ್ರೆಸ್ಸಿಂದ ಗೆದ್ದಿದ್ದು. ಈ ಸರ್ತಿಯ ನಂಬರ್ನ ಹೇಗೆ ಇಂಪ್ರೂವ್ ಮಾಡ್ಕೋತಾರೆ, ಈ ಮೈತ್ರಿ ಅನ್ನೋದು ಎಷ್ಟು ಅವರಿಗೆ ಸಹಕಾರ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರ ಗೆಲುವಿಗೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಮೊದಲೆಲ್ಲ ವಿರೋಧಾಭಾಸಗಳಿತ್ತು, ಅವ್ರಿಗೆ ಟಿಕೆಟ್ ಕೊಡಬಾರ್ದು, ಬೇರೆ ಯಾರಿಗಾರು ಕೊಡಿ ಅಂತ. ಬಟ್ ಹೇಳ್ತಾ ಇದ್ದಾರೆ